ನಾವ್ ಹೆಂಗನ ಸುಮ್ಮನಿರ್ತೀವಿ ನಿಂಗಜ್ಜಿ. ಅವರು ಹೆಂಗ ಸುಮ್ಕಿರ್ತಾರೆ, ಈ ಜನ ಇದಾರಲ್ಲ ಅವರೇ ಸುಮ್ಕಿರಲ್ಲ. ಅದಕ್ಕೆ ನಾನು ನಮ್ಮ ಅಯ್ಯಪ್ಪ ಹೇಳಿದ್ನಿ 2 ಎಕರೆ ಹೊಲನ ಕೊಡಪ್ಪ ಅಂತ. ಸುಮ್ಮನೆ ಕರೆದು 2 ಎಕರೆ ಹೊಲ ಕೊಟ್ರೆ ಯಾವ್ದು ಇರಲ್ಲ. ನಾವೇ ಕೊಡ್ಬೇಕಂತ ಮುಂಚೆ ಗರ್ತ್ಕೊಂಡು ಈ ಜನ ಅಯ್ಯೋ ನೋಡು ಅವಳಿಗಾದ್ರಿ ಅವ್ರ ಮಗಳಿಗಾದ್ರಿ 4 ಎಕರೆ ಹೊಲ ಕೊಡ್ಸಿವ್ರಿ, ನಿನಗೆ ಹೊಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಬೋಲು ಒಳ್ಳೆ ಜನ ಅಲ್ಲ ಇಲ್ಲಿ. ಯಾರ್ಗನ ತಂದಿಕ್ಕಿ ತಮಾಷೆ ನೋಡ್ತಾರೆ, ಜಗಳಾಡಿರ್ಸಾಕಪ್ಪ ಅಂತ ಹೇಳಿ ಯಾನ ಒಂದು ಕ್ಯಾತೆ ತಂದಿಕ್ಕತ್ ನೋಡ್ತಾರೆ ಕಣ್ಣಿಂಗಜ್ಜಿ. ಹೇಳು ಸುಮ್ಮನೆ 2 ಎಕರೆ ಕೊಡ್ರಿ. 2 ಎಕರೆ ಕೊಟ್ರತ್ತ ಯಾವ್ದು ಇರಲ್ಲ. ಅವಳು ನಿಮ್ಮ ರಂಗಮ್ಮನ ಊರ್ ಕಂಬ್ತಾಳು, ಅವಳು ಬೋಲು ಒಳ್ಳೆಳಲ್ಲ ಹೇಳು. ಅವಳು ಬೋಲು ಮದುವೆಗೆ ಅವಾಗ ಯೋಟ ನಿನ್ನ ಮದುವೆ ಆಗ್ಬೇಕಾರೆ ಏನು ಬೇಡ ಆಗೋದು ಅಂತ ಸೀನಪ್ಪನ ಎಷ್ಟಿದ್ನು ಮಾಡಾಳು. ಅಯ್ಯೋ ಅವಳು ಮಾಡಿರೋ ಇದಕ್ಕೆ ಅವಳು ಮಕ್ಕ ನೋಡ್ಬಾರ್ದು ತಿರ್ಗಾ. ನನಗೆ ಹಂಗೆ ಅಷ್ಟು ಸಿಟ್ಟು ಬರುತ್ತೆ. ನಾನು ಇನ್ನು ಬಿಡತ್ತ ಹೋಗ್ಲಿ ಅಂತ ಅವೆಲ್ಲ ಮನಸ್ಸನ್ನ ಇಕ್ಕೆಂದಂಗೆ ಇನ್ನು ಮಾತಾಡ್ಸೈದು ನೀ ಬಂದೆ ಇಟ್ಕೇನಿ. ಏನು ಗುದ್ದಾಡಿಲ್ಲ ಕಿತ್ತಾಡಿಲ್ಲ ಅಮ್ಮಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಿಡಪ್ಪ. ಇಲ್ಲೆಲ್ಲ ಆಡ್ಕೆ ಮರಿದ್ರಿಗೆಲ್ಲ ಸಾದ್ರ ಆಗಬಾರ್ದು ಓಟುನು ಅಂತ ಹೇಳಿ ನಾನು ಚೆನ್ನಾಗಿ ಇರಬೇಕು. ಓಟುನ ರಾಜಿ ಇದ್ರಿಗೆ ನಾನು ಗುದ್ದಾಡಿದ್ರು ನೋಡಪ್ಪ ಏನು ಅನ್ಕೊಂತಾರೆ ಇವ್ರೆಲ್ಲನ ಅಂತ ಹೇಳಿ ನಾವು ಚೆನ್ನಾಗಿ ಇದ್ದೀವಿ. ನಾವು ಚೆನ್ನಾಗಿರ್ತೀವಿ ನಿಂಗಜ್ಜಿ. ಈ ಜನ ಸುಮ್ಕಿರಲ್ಲ. ಏನು ಹೇಳೋಣ ಅಂತ ಕಾಯ್ತಿರ್ತಾರೆ. ಅದಕ್ಕೆ ನಾನು 2 ಎಕರೆ ಕೊಡೋಣ ಅಂತ ಹೇಳಿದ್. ನಮ್ಮ ಅಪ್ಪ ಏನು ಬೇಡ ಅಂತಿತ್ತು, 2 ಎಕರೆ ಕೊಡೋಣ ಅಂತ ಕೊಡ್ರಿ ಸುಮ್ಮನೆ. ಕೊಟ್ರತ್ತ ಯಾವುದೂ ಇರಲ್ಲ. ಹೆಂಗ ಅತ್ಲಾಗೆ ಬಿಡು, ಅವರು ಕೊಟ್ಟವ್ರು ಎಂಬುದು ಅವ್ರಿಗೂ ಇರುತ್ತೆ, ನಿಮ್ಗೂ ಅತ್ತ ಯಾವುದು ತಲೆನೋವು ಇರಲ್ಲ. ಈ ಜನ ಹಂಗೆ ಮತ್ತೆ ಸುಮ್ಮನಿರಲ್ಲ. ಅಯ್ಯೋ ನಮ್ಮ ಮನೆಯಾಗೂ ಹಂಗೇನಿ ನಮ್ಮ ಸಂಗೀತ. ಅಲ್ಲೇನಿ ನಮ್ಮ ಚಿರುಗೆ ಯಾರೇ ಆತ ಹೇಳ್ಕೊಟ್ಟವ್ರೆ ಏನೋ ನಮ್ಮ ಸಂಗೀತಿಗೆ. ಅವ್ನಿಗೆ ಯಾಕೆ ಕೊಡ್ಬೇಕು, ನಾನು ಸಂಬಳ ಕೊಡಮ್ಮ ಅಂತಂದ್ರಿ ಅವ್ನಿಗೆ ಯಾಕೆ ಕೊಡಬೇಕು, ಅವ್ನ ಕೈಗೆ ಯಾಕೆ ಕೊಡಬೇಕು ಅಂತಾರೆ ಇರ್ತಾಳೆ. ಅದಕ್ಕೆ ನಾನು ಇವಾಗ ಮನೆ ಅಳಿ ಅಂದಮೇಲೆ ಅವ್ನ ಕೈಗೆ ತಂದು ಕೊಡ್ಬೇಕಣಮ್ಮ ನೀನು ಅಂತಂದ್ರೆ ರಾತ್ರಿನೂ ಅಲ್ಲಿ ಜಗಳ ಮಾಡಿಲ್ಲ ಸ್ಮಕಯ್ಯ. ನಮ್ಮ ಸಂಗೀತ ಒಂದಿಟ್ಟು ಸಿಟ್ಟಾಳು. ಮತ್ತೆ ಜನ ಯಾವಾಗ ಹೆಂಗೆ ಏನು ತರ ತಿಳಿ ತಂದಿಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಳು ಬೇರೆನಿ, ಇವಳು ಸೂಗೋಣ ಅಲ್ಲಿಗೆ ಹೋಗ್ಯವಳಂತಿ. ಅದೇ ಅವ್ರ ಮನೆ ಮಗ್ಳಿಗೆ ನಮ್ಮ ಶಿಲ್ಪಾಗಳ ಮನೆ ಮಗಳಿಗೆ ಅವಳು ದನಿನ್ ಡಾಕ್ಟ್ರ್ ಇದ್ರಲ್ಲಮ್ಮ ರಂಗಜ್ಜರ ಮನೆಯಾಕಿ, ಅವಳು ನಮ್ಮ ಸೂಗೋಣ ಅಲ್ಲಿಗೆ ಹೋಗ್ಯವಳಂತಿ. ಅವಳು ಇಲ್ಲದ್ದೇ ತಂದಿಕ್ತಾಳೆ. ಅಯ್ಯೋ ರೊಕ್ಕ ಬೇರೆ ಬಂದವ್ರಿ. ಅಯ್ಯಪ್ಪ ರೊಕ್ಕ ಇದ್ದು ಬೇಡ ಮತ್ತಾಯಿ. ಯಾರೇನು ಹೇಳ್ತಾರೋ ಏನಮ್ಮಂಗ ಅವ್ರು ಅಲ್ಲಿಗೆ ಹೋಗ್ತಾಳಂತ ಅವಳು ಬಾಡಿಗೆ ಮನೆಗೆ. ನೋಡಮ್ಮ ಯಾರೇನು ಹೇಳ್ತಾರೋ ಯಾರೇನು ತಂದಿಕ್ತಾರೋ ಅಮ್ಮಂಗ ಅವ್ರು ನನಗಂತೂ ಚೆನ್ನಾಗಿರ್ಬೇಕಾದ್ರೆ ಹೆಂಗೆ ಚೆನ್ನಾಗಿರ್ಬೇಕಂತ ಅಂತಮ್ಮ. ಅದಕ್ಕೆ ನಾನು ಕರೆದು ಹೇಳಮ್ಮ ನಿಮ್ಮದು ನೀವು 2 ಎಕರೆ ತಗೊಳ್ರಿ ಅಂತ ಹೇಳಿದ್ದು ನಾನು. ಅದಕ್ಕೆ ಮತ್ತೆ ನಿನ್ನೂ ಕರ್ಸಿ ಅದಕ್ಕೆ ಹೇಳಿದ್ದು. ಬಿಡು ತಗೊಂಡ್ರೆ ಅವ್ರವ್ರು ತಗೊಂಡ್ರೆ ಯಾವುದೂ ಇರಲ್ಲ ಅಂತ. ಒಬ್ಬೊಬ್ರು ಮನೆಯಾಗ ಒಂದೊಂಥರ ಕಂಡ್ಲಸ್ ಮಕಯ್ಯ. ಏನು ನಡೀತೈತಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕೋಮ್ಲವ್ರ ಮನೆಯಾಗ ಹಂಗೆ ಅಲ್ಲಿ ಹೋಗಮ್ಮ ಈ ದಿನ ಸೆನಕ್ಕಿದ್ಲು. ಅವಳು ಹಂಗೇನಿ. ಇವಾಗ ಯಾರೇನು ಹೇಳ್ಕೊಡ್ತಾರೋ ಏನೋ ಗೊತ್ತಿಲ್ಲ. ನಂದು ಏನೂ ನಡೆಯಲ್ಲ ಎಳ್ಳೆ ಹೆಂಡತಿ ಆಗಿರೋದಕ್ಕೆ ಅಂತ ಹೇಳಿ ಹಾಲೇನೆ ಪರ್ಮಿಷನ್ ಅಂತ ಹಿಂಗೆ ಗುದ್ದಾಡ ಅಂತೀನಿ ಅನ್ನೋದಿನ. ನೋಡು ಈ ಜನ ಸುಮ್ಕಿರಲ್ಲ ಲಸ್ಮಕಯ್ಯವು. ಬೇರೆ ಸುಮ್ಕಿದ್ರು ಅವ್ರ ಮನೆ ಯಾರಕ್ಕೆ ಅವ್ರು ಸೆನಕ್ಕಿದ್ರು ಜನ ತಾರ ತಿಳಿ ತಂದಿಕ್ತಾರೆ. ಯಾಕೆ ಹೇಳೋಣ ಯಾಕೆ ತಂದಿಕ್ತಾನ ಅಂತ ಕಾಯ್ತಾ ಇರ್ತಾರೆ ಜನವು. ಸೆನಕ್ಕಿದ್ರಮ್ಮ. ನೆನೆ ದಿನ ಬಾಯಿ ಕೇಳೋದೇವಳು. ಹಂಗೇನಿ ಹಂಗೆ ಅನ್ಕಂಡೆ ನಾನು. ಯಾರ ತಂದಿಕ್ತಾ ಇದ್ದಾರೆ ಹಾಲೇನಿ ಅಂತ ಹೇಳಿ ಯಾರಾದ್ರೂ ಒಂದು ಯಾಕಾದ್ರೂ ಒಂದು ಹೇಳ್ತಾರೆ. ಈ ರಾಜಿನೂ ಸೆನಕ ಇದ್ದಾಳಮ್ಮ ಅವಳ್ತಾಗಿ. ಬಂಬ್ಲಿಂಗಡ ರಾಜಿ ಸೆನಕ ಇದ್ದಾಳಿ. ಲೋಕಮ್ಮಂತಾಗಿ ಅವಳೇ ಮಾತಾಡಿಸ್ಕೊಂಡು ಸೆನಕ ಇದ್ದಾಳೆ. ನಾನು ಅವತ್ತು ನೋಡಿದೆ ಅಂಗಡಿ ತಾಗಿ ಅವಳು ಲೋಕಮ್ಮಿದ್ಲು. ಅಂಗಡಿಗೆ ಆತ ತರಕ್ಕೆ ಹೋಗಿದ್ಲು. ಅವಳ ತಿಂತಕ ಆಸ ತಿಂತಕ ನಿಂತ್ಕೊಂಡು ಮಾತಾಡ್ತಿದ್ಲು. ನಾನು ಹಂಗೆ ಅಂದ್ಕೊಂಡೆ, ಇವಳೇನೋ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂದರೆ ಏನೋ ಒಂದು ಕಿತಾಪತಿ ತಂದಿಕ್ತಾಳೆ ಅಂತ ಅಂದ್ಕೊಂಡೆ. ಹಂಗೆ ಆಗೈತೆ ನೋಡು. ಅವಳಿಗೆ ಲೋಕಮ್ಗೆ ಅವಳೇ ಹೇಳ್ಕೊಟ್ಟಿರೋದು. ಅವಳೇ ಯಾರನ ಒಂದು ಮನೆ ಐತೆ ಅಂದರೆ ಅಲ್ಲಿ 2 ಒಲೆ ಗುಂಡು ಉಣಂಗೆ ಮಾಡ್ತಾಳೆ. ಸುಮಾರು ಲೌಡಿ ಅಲ್ಲ ಅವಳು. ಬಿಡತ್ತ ಅವ್ರದ್ದು ಅವ್ರಿಗೆ ಕೊಟ್ಟಿದ್ಯಲ್ಲ, ಯಾರು ಸಮಸ್ಯಕ್ಕೂ ಹೋಗ್ಬೇಡ ಸುಮ್ಮನತ್ತ. ಸುಮ್ಮನಿರು. ಯಾಕೆ 2 ಎಕರೆ ಕೊಟ್ಟಿದೀಯಾ ತಿರ್ಗಾ ಅಯ್ಯೋ 2 ಎಕರೆ ಕೊಟ್ಟರು ಅಯ್ಯೋ ಅವಳಿ 4 ಎಕರೆ ಕೊಟ್ಟವ್ರಿ ಅಂತಲೂ ಹೇಳ್ಕೊಡ್ತಾರೆ ಜನ. ಅದಕ್ಕೆ ಮತ್ತೆ ನಾ ಯಾರು ಮಂತಕ್ಕೆ ಹೋಗಲ್ಲ. ಲಸ್ಮಕ್ಕ ಬಂದ್ರೆ ಲಸ್ಮಕ್ಕನ ಮನೆ ಶಾಂತಮ್ಮನ ಮನೆ 2 ಬಿಟ್ಟರೆ ನಾನು ಇನ್ನೆಲ್ಲೆಲ್ಗೂ ಹೋಗಲ್ಲ. ಅದಕ್ಕೆ ಮತ್ತೆ ಈ ಜನ ಸರಿ ಇಲ್ಲ ಅಂತ. ನಾನು ಎಲ್ಲೆಲ್ಗೂ ಹೋಗಲ್ಲ. ಹುಡುಗರು ಬೈತಾವೆ. ಎಲ್ಗೂ ಹೋಗಬೇಡ ಯಮ್ಮ ನೀನು ಅಂತ ಫೋನ್ ಮಾಡ್ದಂಗೆಲ್ಲಾನ. ಇಲ್ಲ ಕಣಪ್ಪ ನಾನು ಎಲ್ಗೂ ಹೋಗಲ್ಲ ಅಂತೀನಿ. ಹಬ್ಬಕ್ಕೆ ಯಾಕೆ ಬರ್ಲಿಲ್ವಲ್ಲ ನಿಂಗಜ್ಜಿ ನಿನ್ನ ಮಕ್ಕಳು? ರಾಜ ಕೊಟ್ಟಿರಲಿಲ್ಲ ಅಂತ ಒಂದೇ ದಿನ ಅಂತೆ. ರಾಜ ಮಂಗ್ಳವಾರ ದಿನ ಬಂದಿತ್ತಲ್ಲ ಹಬ್ಬ, ಮಂಗ್ಳವಾರ ಒಂದೇ ದಿನ ಅಂತೆ. ಅದಕ್ಕೆ ಇನ್ನೇನು ಬರೋಣಮ್ಮ ಅಂತಂದ್ರು. ಬಿಡ್ರಪ್ಪ ಏನು ಬರ್ದಿದ್ರೋಟಿ ನಾನೆಲ್ಲ ಮಾಡ್ತೀನಿ ಹಬ್ಬ ಅಂತ ಹೇಳಿ ನಾನು ಒಬ್ಬಳೆ ಮಾಡ್ದೀನಿ ಏನು. ಇವಾಗ ಮುಂದಿನ ತಿಂಗಳೊಂದು ಮದುವೆ ಐತಿ. ಆವಾಗ ಬರ್ತಾರೆ ಅಲ್ಲ ನಮ್ಮರ್ದೊಂದು ನಮ್ಮ ತವ್ರ ಮನೆಗಳಾರ್ದು ನಮ್ಮ ಅಣ್ಣನ ಮಕ್ಕಳದು ಮದುವೆ ಐತಿ. ಅದಕ್ಕೆಲ್ಲ ಬರ್ತಾರೆ. ಅವಾಗ ಬರ್ಲಿ ಹೇಳ್ಬಿಡು. ಅವಾಗ 2 ದಿನ 3 ದಿನ ರಾಜ ಹಾಕ್ಪಪ್ಪ ಅವಾಗ ಬರ್ತೀವಿ ಅಂದರು. ಅದಕ್ಕೆ ನಾನು ಸುಮ್ಮನೆ ಅದೇ ಬಿಡತ್ತ ಹಬ್ಬದ ಯಾವ ಲೆಕ್ಕ ನಾನೆಲ್ಲ ಮಾಡ್ತೀನಿ ಅಂತ ಅಂದೆ. ನಮ್ಮ ಹುಡುಗರು ಅದಕ್ಕೆ ಬೈತಾ ನಾನು ಎಲ್ಲೆಲ್ಗೂ ಹೋಗಲ್ಲ. ಯಾವ ಮಂತಕ್ಕೆ ಹೋಗಲ್ಲ. ಬಂದ್ರೆ ನಿಮ್ಮ ಮನೆ ದೋಸ್ ಮಕ್ಕಳ ಮನೆ ಅಷ್ಟೇ ಕಣ್ಸಂಟಮ್ಮ.
ಹ್ಞೂನಜ್ಜಿ. ಯಪ್ಪ ನಾನು ಅದಕ್ಕೆಂತ ಎಲ್ಲೆಲ್ಲಿಗೂ ಹೋಗಲ್ಲ. ನಮ್ಮ ದೀಕ್ಷೆ ಹೆಂಗೆ ಸಿಟ್ಟಾಗ್ತಾಳೆ ಗೊತ್ತೆ, ಆತನ ಹೇಳಿದ್ರೆ ಸಾಕು. ಯಪ್ಪ ನಮ್ಮ ಹುಡುಗರು ಯಾವ ತೆರಿಕೆನ್ ಮಾತಾಡ್ತಿರ್ಲಿಲ್ಲ. ನಮ್ಮ ದೀಕ್ಷೆನ ಹೆಂಗೆ ಬೈತಾಳೆ. ಯಮ್ಮ ನಿನಗೆ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಅಂತ ಬೈತಾಳೆ. ಅವ್ನು ಚೀರುನಂತ ಮಕ್ಕಿಡ್ತಂಗೆ ಅಂತಾಳೆ. ಬಸ್ ಮಕ್ಕ ಏಳು ಅಳ್ಗೊಂಜಿಟ. ನಮ್ಮ ಸಂಗೀತೆ ನಾನು ಸಿಕ್ಕಿರೆ ಏಳು ಹಂಗೆ ಮಾತಾಡ್ಬೇಡ ಕಣಮ್ಮ ಒಂಜಿಟ್ಟು ಅಂತ ಏಳು. ಯಾತನಲ್ಲಿ ಹೆಂಗೆ ಮಾತಾಡ್ತಾಳೆ ಏಳು ಜೋರಾಗಿ. ನಾನು ಯಾರು ಬಾಯ್ ಮಾಡ್ತಿರ್ಲಿಲ್ಲ ಅಂದರೆ ನಾನು ಒಬ್ಬಳೇ ಹೇಳು ಬಾಯ್ ಮಾಡೋದು, ನಾನು ಒಬ್ಬಳೇ ಕ್ಯಾತೇಳು. ಅವರೆಲ್ಲ ಒಳ್ಳೆಯರು ನಿನಗೆ ಅಂತಾಳೆ. ನಾನು ನಮ್ಮ ಹುಡುಗರು ನಮ್ಮ ಒರ್ಸಿತ ನನಗೆ ಎಂದೆಂದು ಎದುರು ಮಾತಾಡ್ದಾರಲ್ಲ, ನೀನೇ ಎದುರಿ ಮಾತಾಡ್ತೀಯ ಅಂತಂದ್ರೆ ಅವ್ರು ಅನ್ನಿಸ್ಕೊಂಡ್ರೆ ಅಂತ ನಾನು ಅನ್ನಿಸ್ಕೋಬೇಕು ಅಂತಾಳೆ. ಅವ್ರೊಂದು ಮಾತಂದ್ರೆ ಅನ್ನಿಸ್ಕೊಂಬಲ್ಲ ಸ್ಮಕ್ಕ, ನಮ್ಮ ಸಂಗೀತ ಒಂದು ಮಾತು ಅನ್ನಿಸ್ಕೊಂಬಲ್ಲ. ಹೆಂಗೆ ಅಲ್ಲ ಒಂಚೂರು ಎಷ್ಟು ಮನಸ್ಸಿ ಬೇಜಾರು ಮಾಡ್ಕೊಂತಾನೆ ಹೇಳು. ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿಸ್ತಾನೆ ನೋಡಪ್ಪ, ನಾವೇನಾರ ತಿಂತೀವಿ ಹಿಂಗೆ ಆಡಿದೆ ಅಂತ ಅನ್ಕೊಂಬಲ್ವಿ. ನಮ್ಮ ಇವಳೊಬ್ಳು ಇವಾಗ ನಮ್ಮ ಸಂಗೀತ ಒಬ್ಳು ನಮ್ಮ ಮನೆಯಾಗಿ ಹೇಳಕ್ಲಾಗಿ ನಮ್ಮ ದೀಕ್ಷೆ ಆತನ ಹೇಳಿ ಅವಳ ಮೇಲೆ ಹಿಂಗೆ ಹೋಗ್ತಾಳೆ. ಹಂಗೆ ನೀನು ಸುಮ್ಮನಿರೇ ಹಂಗೆ ಹಿಂಗೆ ಅಂತಾಳೆ. ಹೇಳಿತ್ಲಾಗ ಏನಾನ ಬಂದ್ರಿ ಮತ್ತೆ ಎಲ್ಲ ಮನೆಗೂ ಇಟ್ಮೇಲೆ ಒಂದೇ ಸಂಕಿರಕ್ಕಾಗಲ್ಲ. ಏನಾನ ಒಂದು ನಡೀತಾನೆ ಇರ್ತಾವಮ್ಮ. ವಿಷಯ ಮನೆ ಅಂದಮೇಲೆ ಈಗ ಯಾರು ಚೆನ್ನಾಗಿರ್ತಾರೆ, ದೇವ್ರು ಯಾವ್ದಾರ ಒಂದು ಕೊಟ್ಟಿರ್ತಾನೆ. ಯಾರು ನೆಮ್ಮದಿಗಿಲ್ಲ ಸೆಂಟಮ್ಮ. ಇವಾಗ ನೀನು ನೆಮ್ಮದಿಯಾಗ ಇದೆಯಾ ನೋಡಪ್ಪ, ಮನೆ ಒಳಗೆ ಇದ್ದಾನೆ ಬಗ್ಗೆ ಸಂಗೀತಂದು ಒಂದು ಅವಳು ಸಿಟ್ಟಾಗ್ತಾಳೆ, ಅವಳು ಅಂತಾಳೆ, ನಾನು ತಿರಿಕೊಂಡು ಮಾತಾಡ್ತಾಳೆ ಅಂತ ನೀನು ಅಂತೀಯ. ಎಲ್ಲ 4 ಜನ ಮಕ್ಕಳು ನಿನ್ಗೆ ಹೇಳ್ದಂಗೆ ಕೇಳಂಗಿದ್ದು ಎಲ್ಲ ಸರಿ ಸಮನಾಗಿದ್ರಿ ಯಾರು ದೇವ್ರನ್ನ ನಿಶ್ಚಂತಾರೆ. ಇವಾಗ ನನಗೂ ಎಲ್ಲ ಸರಿ ಸಮನಾಗೈತಿ. ಎಲ್ಲ ಸರಿ ಸಮನಾಗಿದ್ದು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ದೇವರು. ಹಾಗಾಗಿ ಯಾವುದಾನ ಒಂದು ಅಳ್ಕಿದ್ದೇ ಇರುತ್ತೆ. ಈಗ ನೋಡು ಅವ್ರ ಮನೆಯಾಗೆ ನಮ್ಮ ಚೈತ್ರವ್ರ ಮನೆಯಾಗೆ ಅಲ್ವೋ ಒಬ್ರದ್ದು ಹಾಕಿದಾಗ ಒಬ್ರದ್ದು ಹಾಕಿದಂಗೆ ಒಬ್ರದ್ದು ಮನೆಯ ಮೇಲೆ ಇಬ್ಬರು ಆರ್ಗಿತ್ತರ ಇದ್ದಾರೆ ಅಂದಮೇಲೆ ಯಾವುದಾದ್ರೂ ಇರ್ತಾವೆ. ಹಂಗೇನಿ ಕೋಮಲಮ್ಮರ ಮನೆ ನೋಡು, ಅವ್ರ ಮನೆಗೆ ಒಂಥರ ವಿಚಿತ್ರ, ಒಬ್ಬೊಬ್ಬರ ಮನೆಗೆ ಒಂದೊಂಥರ ವಿಚಿತ್ರ. ಹೇಳೋಕ್ಕಾಗಲ್ಲ. ಮನೆಯ ಮೇಲೆ ಎಲ್ಲಾರ ಮನೆ ಜಾಸ್ತಿ ಅಂತ ನೀನು ಹೇಳೋಕ್ಕಾಗಲ್ಲ. ಇವಾಗ ನನಗೆ ನೋಡಿ ಹೆಂಗೋ ನಿಮ್ಮದೇ ನಮಗೆ ಇವರೊಬ್ರು ಬಂದರು, ತಿರ್ಗಿ ಇವರೊಬ್ರು ಬಂದರು, ಎಲ್ಲಿ ಒಟ್ಟು ಜಗಳ ಓಟು ಅಂತ ನಾನೇ ಅದಕ್ಕೆ ಹೊರ್ತ್ಕೊಂಡು 2 ಎಕರೆ ತಾಳ್ರಮ್ಮ ಮಾಡ್ಕೊಂಡು ಉಂಡ್ರಮ್ಮ. ಈಗ ಊರಾಗೂ ಆಡ್ಕೊಂತಾರೆ ಅಂತಮ್ಮ. ಲೋಸ್ ಮಕ್ಕ ಪಾಟಿ ಐತಿ ಅಂತಾಳೆ. ನೋಡಪ್ಪ ಇವ್ರು ಕೂಲಿ ಮಾಡ್ಕೊಂಡಿದ್ರು ಹಿರಿಯ ಹೆಂಡತಿ ಮಗಳು ಅಂತ ಕೊಟ್ಟಿಲ್ಲ ನೋಡು. ಇವಳು ಅಂತಾಳು ತ್ಯಾಸ ಲೋಸ್ ಮಕ್ಕ. ಮೊದಲೇ ಜನ ನನ್ನ ಕಂಡ್ರೆ ಆಗಲ್ಲ ಊರಾಗಿ, ಮಾತಾಡೋದು ಜಾಸ್ತಿ, ಅಂಬೋದು ಜಾಸ್ತಿ, ಅಂಕ್ಲಾಡೋದು ಜಾಸ್ತಿ. ಅದಕ್ಕೆ ನಾನು ಹೊರ್ತ್ಕೊಂಡು ಸುಮ್ಮನೆ ನೀ 2 ಎಕರೆ ತಾಳ್ರಮ್ಮ ಅಂತ ಹೇಳಿದ್ದು. 2 ಎಕರೆಗೆಲ್ಲ ಏನಿದು ಹೋಗಲ್ಲ, ನನ್ನ ಮಗುಗೆ ಸಾಕಿ ನೀರದ ಹೊಲ ಅಂತ ಅಂದ್ಕೊಂಡು ಸುಮ್ಕಾದಿ. ಅದಕ್ಕೆ ಕೊಟ್ಟಿದ್ದು ನಮಗೆ ಬೇಡ ಅಂತ. ನಾನೇ ಸುಮ್ಕಿರಪ್ಪ ಕೊಡೋಣ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಕೊಟ್ಟಿದ್ದು. ಮತ್ತು ಬಿಡು ಕೊಟ್ರಿ ಯಾವುದೂ ಇರಲ್ಲ. ಅವ್ರಿಗೂ ಹೇಳಪ್ಪ ಕೊಟ್ಟವ್ರು ನೋಡಿ, ನಾವು ಕೇಳಲಿಲ್ಲ ಕೊಟ್ಟವ್ರೆ, ನಾವು ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅಂಬೋದು ಅವ್ರಿಗೂ ಇರುತ್ತೆ ಮನಸ್ಸಿನಾಗಿ. ಅವರು ಚೆನ್ನಾಗಿ ಕಿತ್ಕೊಂಡು ಹೋಗ್ತಾರೆ. ಎಲ್ಲರ ಮನೆಗೂ ಇದ್ದಾವೆ ಇದ್ಬೇಳೋನೀಗ ಸಮೀರಕ್ಕಾಗಲ್ಲ. ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ದೇವರು, ಯಾವ್ದಾನ ಒಂದು ಚಿಂತೆ ಕೊಟ್ಟಿರ್ತಾನೆ, ಯಾವ್ದಾನ ಒಂದು ಕೊರಕು ಕೊಟ್ಟಿರ್ತಾನೆ. ಹೇಳೋಕ್ಕಾಗಲ್ಲ, ಯಾವ್ದಾನ ಒಂದು ಕೊಟ್ಟಿರ್ತಾನೆ ಎಲ್ಲರ ಮನೆಯಾಗೂ. ದೇವ್ರು ನೆನೆಸ್ಕೊಂಬಲ್ಲ. ಯಾರು ಸರಿ ಸಮನಾಗಿದ್ದರೆ ಯಾರು ದೇವ್ರು ನೆನೆಸ್ಕೊಂಬಲ್ಲ. ಯಾರು ನೆನೆಸ್ಕೊಂಬಕ್ಕೆ ಸಾಧ್ಯನೇ ಇಲ್ಲ. ಬಿಡು ನಮಗೇನು ಯಾರ್ದೇನು ಅಂತಾರೆ ಜನ. ಅದಕ್ಕೆ ಮತ್ತು ದೇವ್ರು ಯಾವ್ದಾನ ಒಂದು ಅಳುಕಿಕ್ಕಿರ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬೊಬ್ರು ಮನೆ ಕತೆ ಒಂದೊಂದು ಥರ ವಿಚಿತ್ರ, ಹೇಳೋಕ್ಕಾಗಲ್ಲ. ಅದನ್ನು ಈ ಕತೆ ಮುಖಾಂತರ ತೋರಿಸ್ತಾ ಇದ್ದೀವಿ. ಎಲ್ಲರ ಮನೆಗೂ ಯಾವುದಾದ್ರೂ ಒಂದು ನಡೀತಿರ್ತವೆ. ಚೆನ್ನಾಗಿದ್ದಾರೆ, ಹೆಂಗೆ ಜನಗಳು ಹೆಂಗೆ ತಂದಿರ್ತಾರೆ ಅಂತ. ನಮ್ಮ ಹಳ್ಳಿಗಳಲ್ಲಿ ಇದೇ ಥರ ಸೇಮ್ ನಡೆಯೋದು. ನಮ್ಮ ಕಣ್ಣೆದ್ರಿಗೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಅವನ್ನ ನೋಡೇ ಇಂಥವೆಲ್ಲ ಮಾಡ್ತಾ ಇರೋದು ನಾವು ಕತೆಗಳ್ನ. ನೋಡ್ರಿ ಎಲ್ಲರ ಮನೆಗೂ ದ್ವಾಸ್ತೂತೆ. ಎಲ್ಲ ಸರಿ ಸಮನಾಗಿದ್ದರೆ ಯಾರನ್ನ ಈ ಮನುಷ್ಯರನ್ನ ಹಿಡಿಯೋಕ್ಕಾಗುತ್ತೆ? ಯಾರನ್ನೂ ಹಿಡಿಯೋಕ್ಕಾಗಲ್ಲ. ಅದಕ್ಕೇ ದೇವರು ಎಲ್ಲರ ಮನೆಗೂ ಒಂದೊಂದು ಯಾವುದಾದ್ರೂ ಒಂದು ಕೊರಕು ಕೊಟ್ಟು, ಯಾವುದಾದ್ರೂ ಒಂದು ಚಿಂತೆ ಕೊಟ್ಟಿರ್ತಾನೆ. ಎಲ್ಲ 5 ಬೆಳ್ಳೂ ಸಮ ಇರೋಕ್ಕಾಗಲ್ಲ. 5 ಬೆಳ್ಳು ಯಾರೋ ಒಂದು ಸಮ ಇದ್ದಾವ? ಸಮ ಇರೋದಕ್ಕಂತೂ ಸಾಧ್ಯ ಇಲ್ಲ. ಸಮ ಇದ್ದರೆ ಅಷ್ಟೇ. ಮನುಷ್ಯನ ಎಲ್ಲಿರ್ತಾನೋ ಮನುಷ್ಯ ಹೇಳೋಕ್ಕಾಗಲ್ಲ. ಎಲ್ಲರ ಮನೆಗೂ ಹೆಂಗಿರ್ತವೆ ಜನಗಳು, ಹೆಂಗೆ ಊರಿನ ಜನ ಅಂತ ಹೇಳಿ ನೋಡಿದ್ರಲ್ಲ. ಅದಕ್ಕೆ ಲೋಸ್ ಮಕ್ಕಯ್ಯ ಮುಂದಾಗ್ಲೇ 2 ಎಕರೆ ಹೊಲ ಕೊಟ್ಟೈತೆ ಮಗಳಿಗೆ ಅರ್ತ್ಕೊಂಡು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.